ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಭಗವದ್ಗೀತೆ ಅಧ್ಯಾಯ 2 ಸಾಂಖ್ಯಯೋಗದ ಶ್ಲೋಕ ಸಂಖ್ಯೆ 12ರಿಂದ 14ರವರೆಗೆ ಪಠನ ಮಾಡಿಬಿಟ್ಟು ಅವುಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾನ್ ಸ್ಥಿತಿಕ್ಷಸ್ವ ಭಾರತ. ಹಾಗೆ ಮುಂದುವರೆದು ನಾವು ಈ 12ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅಂದರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದರೆ, ನತು ಏವ ಅಹಂ ಜಾತು ನಾಸಂ, ಅಂದರೆ ನಾನು ಹಿಂದೆ ಎಂದೂ ಇರಲಿಲ್ಲ ಅಂತೇಳಿ ತಿಳ್ಕೊಳ್ಬಾರ್ದು. ನ ತ್ವಂ, ನೀನು ಸಹ, ನ ಇಮೇ ಜನಾಧಿಪಾಃ, ಹಾಗೆ ಈ ಎಲ್ಲ ಏನು ಜನಾಧಿಪಾಃ ಅಂದರೆ ರಾಜರುಗಳೇನಿದ್ದಾರಲ್ಲ ಅವರೆಲ್ಲರೂ ನಿನ್ನನ್ನು ಸೇರಿಸ್ಕೊಂಡು ನನ್ನನ್ನು ಸೇರಿಸ್ಕೊಂಡು ನಾವು ಯಾವತ್ತೂ ಹಿಂದೆ ಇರಲಿಲ್ಲ ಅಂತೇಳಿ ತಿಳಿದುಕೊಳ್ಬಾರ್ದು. ಹಿಂದೆನೂ ಇದ್ವಿ ನಾವು. ನ ಚೈವ ನ ಭವಿಷ್ಯಾಮಃ ನ ಚ ಏವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಭವಿಷ್ಯಾಮಃ ಅಂದರೆ ಭವಿಷ್ಯದಲ್ಲಿ, ಸರ್ವೇ ನಾವೆಲ್ಲರೂ, ವಯಂ ಅತಃ ಪರಂ ಸರ್ವೇ ಇವರೆಲ್ಲರೂ, ನಾವೆಲ್ಲರೂ, ವಯಂ ಅತಃ ಪರಂ ಇಲ್ಲಿನಿಂದ ಮುಂದಕ್ಕೆ, ಅಂದರೆ ಮುಂದೆನೂ ಸಹ ನಾವು ಇರೋದಿಲ್ಲ ಅಂತೇಳಿ ಅಂದ್ಕೊಳ್ಬಾರ್ದು. ಅಂದರೆ ನಾವು ಹಿಂದೆನೂ ಇದ್ವಿ, ಈಗಲೂ ಇದ್ದೀವಿ, ಮುಂದೆನೂ ಇದ್ದೀವಿ. ಅಂದರೆ ನಮ್ಮನ್ನ ನಾವು ಕೇವಲ ಒಂದು ಭೌತಿಕವಾಗಿರ್ತಕ್ಕಂಥ ಶರೀರಕ್ಕೆ ಅಥವಾ ಶರೀರದ ಅಸ್ತಿತ್ವಕ್ಕೆ ಹೋಲಿಸ್ಕೊಳ್ಬಾರ್ದು. ನಮಗೆ ಶರೀರಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಒಂದು ಅಸ್ತಿತ್ವ ಇದೆ, ಅದು ಒಂದು ಆತ್ಮತತ್ವದ ಬಗ್ಗೆ ಭಗವಂತ ಇಲ್ಲಿ ಅರ್ಜುನನಿಗೆ ಸೂಚ್ಯವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಆತ್ಮ ಅವಿನಾಶಿ, ಅದು ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ, ಅದಕ್ಕೆ ಹುಟ್ಟು ಮತ್ತು ಸಾವು ಇಲ್ಲ ಅಂತಕ್ಕಂಥ ಆತ್ಮದ ಅವಿನಾಶಿ ತತ್ವವನ್ನ ಈ 12ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಮುಂದುವರೆದು ಮುಂದಿನ ಶ್ಲೋಕವನ್ನು ನೋಡೋಣ. ಹಾಗೆ ಮುಂದುವರೆದು ಈ 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದರೆ, ಹಿಂದೆ ಹೇಳಿದ್ದಂತಹ ಆತ್ಮದ ಅವಿನಾಶಿ ತತ್ವದ ಬಗ್ಗೆ ಇನ್ನಷ್ಟು ವಿಶದವಾಗಿ ಅಥವಾ ವಿವರವಾಗಿ ಹೇಳ್ತಾ ಹೋಗ್ತಿದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೇ, ದೇಹಿನಃ ಅಸ್ಮಿನ್ ಯಥಾ ದೇಹೇ, ಅಂದರೆ ಇಲ್ಲಿ ದೇಹಕ್ಕೆ ಮತ್ತು ದೇಹಿಗೆ, ದೇಹಿ ಅಂದರೆ ಆತ್ಮ ಅಂತ ಹೇಳಿ ತಿಳ್ಕೊಳ್ಬೇಕು. ಯಾರು ದೇಹವನ್ನು ಹೊದ್ಕೊಂಡಿರ್ತಾರೋ ಅವರು ದೇಹಿ, ದೇಹದ ಒಳಗಡೆ ಇರತಕ್ಕಂಥವ್ರು ದೇಹಿ. ದೇಹಿ ಅಂದರೆ ಇಲ್ಲಿ ಆತ್ಮ, ದೇಹ ಅಂದರೆ ಈ ಶರೀರ, ಭೌತಿಕವಾಗಿರ್ತಕ್ಕಂಥ ಶರೀರ. ಇವೆರಡಕ್ಕೂ ಯಾವ ರೀತಿಯ ಸಾಮ್ಯತೆ ಇದೆ, ಒಂದಕ್ಕೊಂದು ಹೋಲಿಕೆ ಮಾಡಿ ಹೇಳ್ತಿದ್ದಾರೆ. ಯಥಾ ದೇಹೇ ಅಂದರೆ ಈ ದೇಹ ಯಾವ ರೀತಿಯಾಗಿ, ಕೌಮಾರಂ ಯೌವನಂ ಜರಾ, ಕೌಮಾರಂ ಅಂದರೆ ಬಾಲ್ಯ, ಯೌವನಂ ಅಂದರೆ ಯೌವನ, ಜರ ಅಂದರೆ ಮುಪ್ಪು. ಹೇಗೆ ದೇಹ ವಿವಿಧ ಅವಸ್ಥೆಗಳಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಸಮಯ ಕಳೆದಂತೆ, ಹಾಗೇನೆ ಈ ದೇಹದಲ್ಲಿ ಇರ್ತಕ್ಕಂತಹ ದೇಹಿನಃ ಆತ್ಮ ಏನಿದೆಯಲ್ವಾ, ತಥಾ ಹಾಗೇನೆ ದೇಹಾಂತರ ಪ್ರಾಪ್ತಿ ಅಂದರೆ ದೇಹಗಳನ್ನು ಬದಲಾಯಿಸ್ತಾ ಹೋಗುತ್ತೆ. ಸಮಯ ಬದಲಾದಂತೆ ದೇಹಗಳನ್ನು ಬದಲಾಯಿಸ್ತಾ ಹೋಗುತ್ತೆ. ಅಂದರೆ ದೇಹ ಇಷ್ಟೆಲ್ಲ ಬದಲಾವಣೆಗಳನ್ನು ಹೊಂದುತ್ತಾ ಇದ್ರೂ ಸಹ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ತತ್ವ ಏನು ಆತ್ಮತತ್ವ ಇದೆಯಲ್ಲ, ಅದು
ಅದು ಅದೇ ಆಗಿರುತ್ತೆ, ಅದು ನಿರಂತರವಾಗಿರುತ್ತೆ. ಅದು ಮಾತ್ರ ಬದಲಾವಣೆ ಆಗೋದಿಲ್ಲ. ಅದು ಶಾಶ್ವತವಾಗಿರ್ತಕ್ಕಂಥದ್ದು, ಅಂದರೆ ಅದು ಯಾವಾಗಲೂ ಸತತವಾಗಿ ಅಸ್ತಿತ್ವದಲ್ಲಿರುತ್ತೆ. ಹಾಗಾಗಿ ಧೀರಸ್ತತ್ರ ನ ಮುಹ್ಯತಿ. ಧೀರಃ ಅಂದರೆ ಧೈರ್ಯಶಾಲಿಗಳಾಗಿರ್ತಕ್ಕಂಥವ್ರು, ಅಂದರೆ ಯಾರು ತಿಳಿದುಕೊಂಡಿರ್ತಕ್ಕಂಥವ್ರು, ಜ್ಞಾನಿಗಳಾಗಿರ್ತಕ್ಕಂಥವ್ರು, ಇದರಿಂದ ಅಂದರೆ ಇದನ್ನೆಲ್ಲ ನೋಡ್ಬಿಟ್ಟು ನಾ ಮುಹ್ಯತಿ, ಅವರು ಭ್ರಮೆಗೆ ಒಳಗಾಗೋದಿಲ್ಲ, ಮರುಳಾಗೋದಿಲ್ಲ, ಅಂದರೆ ದೇಹಕ್ಕೆ ಅಂಟಿಕೊಳ್ಳೋದಿಲ್ಲ. ಯಾರು ಆತ್ಮತತ್ವವನ್ನು ತಿಳಿದುಕೊಂಡಿರ್ತಾರಲ್ವ ಅವರಿಗೆ ಒಂದು ಸರಿಯಾದ ಜ್ಞಾನ ಇರುತ್ತೆ. ನಾನು ದೇಹ ಅಲ್ಲ ಅಂಥೇಳಿ. ನಾವು ನೋಡ್ಬೋದು ಈಗ ಆಧುನಿಕ ಕಾಲದಲ್ಲಿ ಈ ನಮ್ಮ ಆಧುನಿಕ ವಿಜ್ಞಾನಿಗಳು ಸಹ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳು ಸಹ ಸಾಕಷ್ಟು ಬದಲಾವಣೆಗಳನ್ನು ಹೊಂದುತ್ತಾ ಹೋಗ್ತವೆ. ಹಳೆಯ ಜೀವಕೋಶಗಳು ಸಹ ಹೋಗ್ತವೆ, ಹೊಸ ಜೀವಕೋಶಗಳು ಹುಡ್ತವೆ. ಒಂದು ಎಸ್ಟಿಮೇಷನ್ ಪ್ರಕಾರ ಪ್ರತಿ 7 ವರ್ಷದಲ್ಲಿ ಒಮ್ಮೆ ಇಡೀ ನಮ್ಮ ದೇಹ ಸಂಪೂರ್ಣವಾಗಿ ಪರಿವರ್ತನೆ ಆಗಿರುತ್ತೆ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಹೊಸದಾಗಿ ಬಂದಿರ್ತವೆ. ಇಡೀ ದೇಹವೇ ಸಂಪೂರ್ಣ ಬದಲಾವಣೆಯಾಗಿ ಹೋಗಿರುತ್ತೆ. ಹಾಗಾದರೂ ಸಹ ನಾವು ನಾವೇ ಆಗಿರ್ತೇವೆ. ಅಂದರೆ ನಮ್ಮಲ್ಲಿ ಒಂದು ಏನು ಆತ್ಮತತ್ವ ಇದೆಯಲ್ಲ ಅದು ನಿರಂತರವಾಗಿ ಅದು ಅದೇ ಆಗಿರುತ್ತೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ದೇಹದ ಉದಾಹರಣೆಯನ್ನು ತೆಗೆದುಕೊಂಡು ದೇಹ ಹೇಗೆ ಬದಲಾವಣೆಯಾಗುತ್ತೆ, ಬೇರೆ ಬೇರೆ ಸ್ಥಿತಿಗಳನ್ನು ಹೊಂದುತ್ತಾ ಹೋಗುತ್ತೋ ಹಾಗೆ ಆತ್ಮನು ಸಹ ಜೀರ್ಣವಾಗಿರ್ತಕ್ಕಂಥ ಶರೀರವನ್ನು, ಅಂದರೆ ಮುಪ್ಪಿನಿಂದ ಜೀರ್ಣವಾಗಿರ್ತಕ್ಕಂಥ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಇಲ್ಲಿ ಪುನರ್ಜನ್ಮದ ಬಗ್ಗೆನೂ ಸಹ ಈ ಶ್ಲೋಕ ಹೇಳುತ್ತೆ. ಅಂದ್ರೆ ಆತ್ಮ ಒಂದು ಹುಟ್ಟು ಸಾವುಗಳ ಈ ಚಕ್ರದಲ್ಲಿ ಪುನಃ ಪುನಃ ಮತ್ತೆ ಮತ್ತೆ ತಿರುಗ್ತಾ ಇರುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಹಾಗೆ ಮುಂದುವರಿದು ಈ 14ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ. ಇಲ್ಲಿ ಹೇಳ್ತಿದ್ದಾರೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ. ಇಲ್ಲಿ ಹೇಳ್ತಿದ್ದಾರೆ, ಮಾತ್ರ ಸ್ಪರ್ಶಾಹ ತು ಕೌಂತೇಯ. ಇಲ್ಲಿ ಕೌಂತೇಯ ಅಂದರೆ ಅರ್ಜುನನಿಗೆ ಹೇಳ್ತಾ ಇರೋದು, ಯಾಕಂದರೆ ಅರ್ಜುನ ಕುಂತಿಯ ಪುತ್ರನಾಗಿರ್ತಾನೆ. ಮಾತ್ರ ಸ್ಪರ್ಶಾಹ ಅಂದರೆ ನಮ್ಮಲ್ಲಿ ಏನು ಪಂಚೇಂದ್ರಿಯಗಳಂತೇನಿರ್ತಾವಲ್ವಾ ಅವುಗಳ ಕುರಿತು ಹೇಳ್ತಿದ್ದಾರೆ. ಇಲ್ಲಿ ಪಂಚೇಂದ್ರಿಯಗಳು ಅಥವಾ ಅವನ್ನ ಜ್ಞಾನೇಂದ್ರಿಯಗಳಂತನೂ ಕರೀತಾರೆ. ಅವುಗಳು ಯಾವ ವಿಷಯವನ್ನು ಗ್ರಹಿಸ್ತಾವಲ್ವಾ ಅದರ ಸಂಪರ್ಕಕ್ಕೆ ಬಂದಾಗ ಮಾತ್ರ ಸ್ಪರ್ಶಾಸ್ತು ಬಂದ ಕೂಡಲೇ ಕೌಂತೇಯ ಏನಾಗುತ್ತೆ, ಶೀತೋಷ್ಣ ಸುಖ ದುಃಖದ. ಆವಾಗ ನಮಗೆ ಶೀತ ಅಂದರೆ ವಿಂಟರ್ ಅಥವಾ ಚಳಿಗಾಲ ಅಂತೇಳಿ ಕರಿತೀವಿ, ಉಷ್ಣ ಅಂದರೆ ಇದು ಬೇಸಿಗೆ ಕಾಲ. ಸುಖ ದುಃಖದಾಹ ಅಂದರೆ ಸುಖ ಮತ್ತು ದುಃಖಗಳು ನಮಗೆ ನಮ್ಮ ಏನು ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳೇನಿರ್ತಾವಲ್ವ ಅವು ಯಾವ ವಸ್ತುವನ್ನು ಗ್ರಹಿಸ್ತವೋ, ಯಾವ ವಿಷಯವನ್ನು ಗ್ರಹಿಸ್ತವೋ ಅವುಗಳ ಸಂಪರ್ಕಕ್ಕೆ ಬಂದಾಗ ನಮಗೆ ಸಂತೋಷ ಉಂಟಾಗುತ್ತೆ, ಕೆಲವೊಂದ್ಸರಿ ದುಃಖ ಉಂಟಾಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದರೆ ಬೇಸಿಗೆ ಕಾಲ ಮತ್ತು ಚಳಿಗಾಲಗಳು ಯಾವ ರೀತಿಯ ಒಂದು ಋತು ಚಕ್ರದ ನಿಯಮಕ್ಕೆ ಅನುಸಾರವಾಗಿ ತಿರುಗ್ತಾ ಅಂದರೆ ಪದೇ ಪದೇ ಬರ್ತಾ ಇರ್ತವೆ, ಹೋಗಿ ಬರ್ತಾ ಇರ್ತವೆ. ಆಗಮ ಅಪಾಯಿನೋ, ಆಗಮ ಅಂದರೆ ಬರ್ತಕ್ಕಂಥದ್ದು, ಅಪಾಯಿನೋ ಅಂದರೆ ಹೋಗ್ತಕ್ಕಂಥದ್ದು. ಯಾವ ರೀತಿಯಾಗಿ ಅವು ಬರ್ತವೆ ಮತ್ತೆ ಹೋಗ್ತವೆ, ಅವು ಅನಿತ್ಯಾಹ. ಆಗಮ ಪಾಯಿನೋ ನಿತ್ಯಾಹ, ಅವು ಅನಿತ್ಯವಾಗಿರ್ತಕ್ಕಂಥವು ಅಂದರೆ ಅಶಾಶ್ವತವಾಗಿರ್ತಕ್ಕಂಥವು, ಪರ್ಮನೆಂಟ್ ಅಲ್ಲದೆ ಇರ್ತಕ್ಕಂಥವು, ನಶ್ವರವಾಗಿರ್ತಕ್ಕಂಥವು. ಅಂದರೆ ಪದೇ ಪದೇ ಬರ್ತವೆ ಹೋಗ್ತವೆ. ಅದೇ ರೀತಿಯಾಗಿ ನಮಗೂ ಸಹ ಸುಖ ದುಃಖಗಳು ಒಂದರ ನಂತರ ಒಂದರಂತೆ ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ತಾನ್ ಸ್ಥಿತಿಕ್ಷಸ್ವ ಭಾರತ, ಅವುಗಳನ್ನು ಅಂತಹ ಈ ಸುಖ ದುಃಖಗಳನ್ನು ನಾವು ತಡೆದುಕೊಳ್ತಕ್ಕಂಥದ್ದನ್ನು ಕಲಿಬೇಕು. ಸ್ಥಿತಿಕ್ಷಸ್ವ ಅಥವಾ ತಿತಿಕ್ಷಸ್ವ, ತಡೆದುಕೊಳ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು ನಾವು. ಭಾರತ, ಓ ಭರತ ಕುಲದ ಪುತ್ರನೇ, ಅರ್ಜುನನೇ ಅಂತೇಳಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಒಂದು ಸರಿಯಾದ ಮುಖಾಂತರ, ಸರಿಯಾದ ಜ್ಞಾನದ ಮುಖಾಂತರ, ಅಂದರೆ ನಾವು ಆತ್ಮ ದೇಹ ಅಲ್ಲ,
ಅಂತಕ್ಕಂಥ ಒಂದು ಅನುಭವಪೂರ್ವಕವಾಗಿ ತಿಳಿದುಕೊಂಡಾಗ ನಮಗೆ ದೇಹಕ್ಕೆ ಬಂದು ಒದಗತಕ್ಕಂತಹ ಯಾವುದೇ ರೀತಿಯ ಸುಖ ದುಃಖಗಳು ಆಗಲಿ ನಮ್ಮ ಆತ್ಮವನ್ನು ಪ್ರಭಾವ ಬೀರೋದಿಲ್ಲ. ನಾವು ಅವುಗಳ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅಂತ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೋದು ಮತ್ತು ಗಳಿಸ್ಕೊಳ್ಬೇಕಾಗುತ್ತೆ ಸರಿಯಾದ ತಿಳುವಳಿಕೆ, ಜ್ಞಾನವನ್ನು ಪಡೆಯೋದ್ರ ಮುಖಾಂತರ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆತ್ಮತತ್ವದ ಕುರಿತು ಇಲ್ಲಿ ವಿವರಿಸ್ತಾ ಹೋಗ್ತಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನೂ ಹಲವಾರು ವಿಚಾರಗಳನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಅವುಗಳೆಲ್ಲವನ್ನ ನಾವು ತಿಳಿದುಕೊಳ್ಳೋಣ. ಇಲ್ಲಿಯವರೆಗೂ ಈ 12, 13, 14ನೇ ಶ್ಲೋಕಗಳನ್ನು ಪಠನ ಮಾಡಿ ಅವುಗಳ ಅರ್ಥವನ್ನು ನನ್ನ ಜೊತೆಯಲ್ಲಿ ತಿಳಿದುಕೊಂಡದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲನ್ನು ಬೆಂಬಲಿಸಿ. ಧನ್ಯವಾದಗಳು.